ಬಟ್ ಇವಾಗ ಚರ್ಚೆ ಬರ್ತಾ ಇರೋದು ಸರ್, ದಲಿತ ಸಿಎಂ ಅಂತ ಬಂದ ತಕ್ಷಣ ಖರ್ಗೆ ಅವ್ರಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಈಗ ಹೋಗಿರೋರು, ದೆಹಲಿಗೆ ಹೋಗಿರೋರು ಕೂಡ ಪರಮೇಶ್ವರ್ ಅವರ ಹೆಸರು ಇಟ್ಕೊಂಡೇನೆ. ಇಲ್ಲ, ಪರಮೇಶ್ವರ್ ಹೆಸರು ಕೇಳ್ತಾ ಇದೆ. ಬಟ್ ಪರಮೇಶ್ವರ್ ಅವ್ರಿಗೂ ಗೊತ್ತು ಹಿ ಇಸ್ ನಾಟ್ ಇನ್ ದ ಕಂಟೆನ್ಷನ್. ಅವರು ರೇಸ್ ಅಲ್ಲಿ ಇಲ್ಲ ಅಂತ ಅವ್ರಿಗೂ ಗೊತ್ತು. ಬಟ್ ಎನಿವೇಸ್ ಒಂದು ಆಪ್ಟಿಕ್ಸ್ ಅನ್ನ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರ ಬೆಂಬಲಿಗರು ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೇನೆ ಹೇಳಿದ್ನಲ್ಲ, ಇದನ್ನ ಇನ್ನಷ್ಟು ಗೋಚರಗೊಳಿಸಿದ್ರೆ ಸಾಕು ಅಂತ. ಈಗ ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ಮಧ್ಯೆ ಮಾತ್ರ ಇರುವ ಒಂದು ಆಯ್ಕೆ ಹೈಕಮಾಂಡ್ ಮುಂದೆ ಆಗ್ಲಿ, ಪಕ್ಷದ ಮುಂದೆ ಆಗ್ಲಿ. ಸದ್ಯಕ್ಕೆ ಈಗ ಪರಮೇಶ್ವರ್ ದಲಿತ ನಾಯಕರು, ಜಾರಕಿಹೊಳಿ ಆಗ್ಬೇಕಾ, ಡಿ ಪಾಟೀಲ್ ಆಗ್ಬೇಕಾ, ಇದೆಲ್ಲ ವಿಚಾರಗಳು ಅವು ಈಗ ಹೈಕಮಾಂಡ್ ಮುಂದಾಗ್ಲಿ, ಪಕ್ಷದ ಮುಂದಾಗ್ಲಿ ಆ ಪ್ರಶ್ನೆಗಳು ಇಲ್ಲ. ಆ ಪ್ರಶ್ನೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ ಅಷ್ಟೇ ಇವು. ಆ ಪ್ರಶ್ನೆಗಳನ್ನ ಹುಟ್ಟಿಸಿ ಇನ್ನೂ ಸ್ವಲ್ಪ ಗೋಚರಗೊಳಿಸುವ ತಂತ್ರಗಾರಿಕೆ ಅಷ್ಟೇ ಇದು. ಬಟ್ ಇವಾಗ ಚರ್ಚೆ ಬರ್ತಾ ಇರೋದು ಸರ್, ದಲಿತ ಸಿಎಂ ಅಂತ ಬಂದ ತಕ್ಷಣ ಖರ್ಗೆ ಅವ್ರಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಈಗ ಹೋಗಿರೋರು, ದೆಹಲಿಗೆ ಹೋಗಿರೋರು ಕೂಡ ಪರಮೇಶ್ವರ್ ಅವರ ಹೆಸರು ಇಟ್ಕೊಂಡೇನೆ. ಇಲ್ಲ, ಪರಮೇಶ್ವರ್ ಹೆಸರು ಕೇಳ್ತಾ ಇದೆ. ಬಟ್ ಪರಮೇಶ್ವರ್ ಅವ್ರಿಗೂ ಗೊತ್ತು ಹಿ ಇಸ್ ನಾಟ್ ಇನ್ ದ ಕಂಟೆನ್ಷನ್. ಅವರು ರೇಸ್ ಅಲ್ಲಿ ಇಲ್ಲ ಅಂತ ಅವ್ರಿಗೂ ಗೊತ್ತು. ಬಟ್ ಎನಿವೇಸ್ ಒಂದು ಆಪ್ಟಿಕ್ಸ್ ಅನ್ನ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರ ಬೆಂಬಲಿಗರು ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೇನೆ ಹೇಳಿದ್ನಲ್ಲ, ಇದನ್ನ ಇನ್ನಷ್ಟು ಗೋಚರಗೊಳಿಸಿದ್ರೆ ಸಾಕು ಅಂತ. ಈಗ ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ಮಧ್ಯೆ ಮಾತ್ರ ಇರುವ ಒಂದು ಆಯ್ಕೆ ಹೈಕಮಾಂಡ್ ಮುಂದೆ ಆಗ್ಲಿ, ಪಕ್ಷದ ಮುಂದೆ ಆಗ್ಲಿ. ಸದ್ಯಕ್ಕೆ ಈಗ ಪರಮೇಶ್ವರ್ ದಲಿತ ನಾಯಕರು, ಜಾರಕಿಹೊಳಿ ಆಗ್ಬೇಕಾ, ಡಿ ಪಾಟೀಲ್ ಆಗ್ಬೇಕಾ, ಇದೆಲ್ಲ ವಿಚಾರಗಳು ಅವು ಈಗ ಹೈಕಮಾಂಡ್ ಮುಂದಾಗ್ಲಿ, ಪಕ್ಷದ ಮುಂದಾಗ್ಲಿ ಆ ಪ್ರಶ್ನೆಗಳು ಇಲ್ಲ. ಆ ಪ್ರಶ್ನೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ ಅಷ್ಟೇ ಇವು. ಆ ಪ್ರಶ್ನೆಗಳನ್ನ ಹುಟ್ಟಿಸಿ ಇನ್ನೂ ಸ್ವಲ್ಪ ಗೋಚರಗೊಳಿಸುವ ತಂತ್ರಗಾರಿಕೆ ಅಷ್ಟೇ ಇದು. ಬಟ್ ಇವಾಗ ಚರ್ಚೆ ಬರ್ತಾ ಇರೋದು ಸರ್, ದಲಿತ ಸಿಎಂ ಅಂತ ಬಂದ ತಕ್ಷಣ ಖರ್ಗೆ ಅವ್ರಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಈಗ ಹೋಗಿರೋರು, ದೆಹಲಿಗೆ ಹೋಗಿರೋರು ಕೂಡ ಪರಮೇಶ್ವರ್ ಅವರ ಹೆಸರು ಇಟ್ಕೊಂಡೇನೆ. ಇಲ್ಲ, ಪರಮೇಶ್ವರ್ ಹೆಸರು ಕೇಳ್ತಾ ಇದೆ. ಬಟ್ ಪರಮೇಶ್ವರ್ ಅವ್ರಿಗೂ ಗೊತ್ತು ಹಿ ಇಸ್ ನಾಟ್ ಇನ್ ದ ಕಂಟೆನ್ಷನ್. ಅವರು ರೇಸ್ ಅಲ್ಲಿ ಇಲ್ಲ ಅಂತ ಅವ್ರಿಗೂ ಗೊತ್ತು. ಬಟ್ ಎನಿವೇಸ್ ಒಂದು ಆಪ್ಟಿಕ್ಸ್ ಅನ್ನ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರ ಬೆಂಬಲಿಗರು ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೇನೆ ಹೇಳಿದ್ನಲ್ಲ, ಇದನ್ನ ಇನ್ನಷ್ಟು ಗೋಚರಗೊಳಿಸಿದ್ರೆ ಸಾಕು ಅಂತ. ಈಗ ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ಮಧ್ಯೆ ಮಾತ್ರ ಇರುವ ಒಂದು ಆಯ್ಕೆ ಹೈಕಮಾಂಡ್ ಮುಂದೆ ಆಗ್ಲಿ, ಪಕ್ಷದ ಮುಂದೆ ಆಗ್ಲಿ. ಸದ್ಯಕ್ಕೆ ಈಗ ಪರಮೇಶ್ವರ್ ದಲಿತ ನಾಯಕರು, ಜಾರಕಿಹೊಳಿ ಆಗ್ಬೇಕಾ, ಡಿ ಪಾಟೀಲ್ ಆಗ್ಬೇಕಾ, ಇದೆಲ್ಲ ವಿಚಾರಗಳು ಅವು ಈಗ ಹೈಕಮಾಂಡ್ ಮುಂದಾಗ್ಲಿ, ಪಕ್ಷದ ಮುಂದಾಗ್ಲಿ ಆ ಪ್ರಶ್ನೆಗಳು ಇಲ್ಲ. ಆ ಪ್ರಶ್ನೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ ಅಷ್ಟೇ ಇವು. ಆ ಪ್ರಶ್ನೆಗಳನ್ನ ಹುಟ್ಟಿಸಿ ಇನ್ನೂ ಸ್ವಲ್ಪ ಗೋಚರಗೊಳಿಸುವ ತಂತ್ರಗಾರಿಕೆ ಅಷ್ಟೇ ಇದು. ಬಟ್ ಇವಾಗ ಚರ್ಚೆ ಬರ್ತಾ ಇರೋದು ಸರ್, ದಲಿತ ಸಿಎಂ ಅಂತ ಬಂದ ತಕ್ಷಣ ಖರ್ಗೆ ಅವ್ರಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಈಗ ಹೋಗಿರೋರು, ದೆಹಲಿಗೆ ಹೋಗಿರೋರು ಕೂಡ ಪರಮೇಶ್ವರ್ ಅವರ ಹೆಸರು ಇಟ್ಕೊಂಡೇನೆ. ಇಲ್ಲ, ಪರಮೇಶ್ವರ್ ಹೆಸರು ಕೇಳ್ತಾ ಇದೆ. ಬಟ್ ಪರಮೇಶ್ವರ್ ಅವ್ರಿಗೂ ಗೊತ್ತು ಹಿ ಇಸ್ ನಾಟ್ ಇನ್ ದ ಕಂಟೆನ್ಷನ್. ಅವರು ರೇಸ್ ಅಲ್ಲಿ ಇಲ್ಲ ಅಂತ ಅವ್ರಿಗೂ ಗೊತ್ತು. ಬಟ್ ಎನಿವೇಸ್ ಒಂದು ಆಪ್ಟಿಕ್ಸ್ ಅನ್ನ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರ ಬೆಂಬಲಿಗರು ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೇನೆ ಹೇಳಿದ್ನಲ್ಲ, ಇದನ್ನ ಇನ್ನಷ್ಟು ಗೋಚರಗೊಳಿಸಿದ್ರೆ ಸಾಕು ಅಂತ. ಈಗ ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ಮಧ್ಯೆ ಮಾತ್ರ ಇರುವ ಒಂದು ಆಯ್ಕೆ ಹೈಕಮಾಂಡ್ ಮುಂದೆ ಆಗ್ಲಿ, ಪಕ್ಷದ ಮುಂದೆ ಆಗ್ಲಿ. ಸದ್ಯಕ್ಕೆ ಈಗ ಪರಮೇಶ್ವರ್ ದಲಿತ ನಾಯಕರು, ಜಾರಕಿಹೊಳಿ ಆಗ್ಬೇಕಾ, ಡಿ ಪಾಟೀಲ್ ಆಗ್ಬೇಕಾ, ಇದೆಲ್ಲ ವಿಚಾರಗಳು ಅವು ಈಗ ಹೈಕಮಾಂಡ್ ಮುಂದಾಗ್ಲಿ, ಪಕ್ಷದ ಮುಂದಾಗ್ಲಿ ಆ ಪ್ರಶ್ನೆಗಳು ಇಲ್ಲ. ಆ ಪ್ರಶ್ನೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ ಅಷ್ಟೇ ಇವು. ಆ ಪ್ರಶ್ನೆಗಳನ್ನ ಹುಟ್ಟಿಸಿ ಇನ್ನೂ ಸ್ವಲ್ಪ ಗೋಚರಗೊಳಿಸುವ ತಂತ್ರಗಾರಿಕೆ ಅಷ್ಟೇ ಇದು. ಬಟ್ ಇವಾಗ ಚರ್ಚೆ ಬರ್ತಾ ಇರೋದು ಸರ್, ದಲಿತ ಸಿಎಂ ಅಂತ ಬಂದ ತಕ್ಷಣ ಖರ್ಗೆ ಅವ್ರಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಈಗ ಹೋಗಿರೋರು, ದೆಹಲಿಗೆ ಹೋಗಿರೋರು ಕೂಡ ಪರಮೇಶ್ವರ್ ಅವರ ಹೆಸರು ಇಟ್ಕೊಂಡೇನೆ. ಇಲ್ಲ, ಪರಮೇಶ್ವರ್ ಹೆಸರು ಕೇಳ್ತಾ ಇದೆ. ಬಟ್ ಪರಮೇಶ್ವರ್ ಅವ್ರಿಗೂ ಗೊತ್ತು ಹಿ ಇಸ್ ನಾಟ್ ಇನ್ ದ ಕಂಟೆನ್ಷನ್. ಅವರು ರೇಸ್ ಅಲ್ಲಿ ಇಲ್ಲ ಅಂತ ಅವ್ರಿಗೂ ಗೊತ್ತು. ಬಟ್ ಎನಿವೇಸ್ ಒಂದು ಆಪ್ಟಿಕ್ಸ್ ಅನ್ನ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರ ಬೆಂಬಲಿಗರು ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೇನೆ ಹೇಳಿದ್ನಲ್ಲ, ಇದನ್ನ ಇನ್ನಷ್ಟು ಗೋಚರಗೊಳಿಸಿದ್ರೆ ಸಾಕು ಅಂತ. ಈಗ ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ಮಧ್ಯೆ ಮಾತ್ರ ಇರುವ ಒಂದು ಆಯ್ಕೆ ಹೈಕಮಾಂಡ್ ಮುಂದೆ ಆಗ್ಲಿ, ಪಕ್ಷದ ಮುಂದೆ ಆಗ್ಲಿ. ಸದ್ಯಕ್ಕೆ ಈಗ ಪರಮೇಶ್ವರ್ ದಲಿತ ನಾಯಕರು, ಜಾರಕಿಹೊಳಿ ಆಗ್ಬೇಕಾ, ಡಿ ಪಾಟೀಲ್ ಆಗ್ಬೇಕಾ, ಇದೆಲ್ಲ ವಿಚಾರಗಳು ಅವು ಈಗ ಹೈಕಮಾಂಡ್ ಮುಂದಾಗ್ಲಿ, ಪಕ್ಷದ ಮುಂದಾಗ್ಲಿ ಆ ಪ್ರಶ್ನೆಗಳು ಇಲ್ಲ. ಆ ಪ್ರಶ್ನೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ ಅಷ್ಟೇ ಇವು. ಆ ಪ್ರಶ್ನೆಗಳನ್ನ ಹುಟ್ಟಿಸಿ ಇನ್ನೂ ಸ್ವಲ್ಪ ಗೋಚರಗೊಳಿಸುವ ತಂತ್ರಗಾರಿಕೆ ಅಷ್ಟೇ ಇದು. ಬಟ್ ಇವಾಗ ಚರ್ಚೆ ಬರ್ತಾ ಇರೋದು ಸರ್, ದಲಿತ ಸಿಎಂ ಅಂತ ಬಂದ ತಕ್ಷಣ ಖರ್ಗೆ ಅವ್ರಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಈಗ ಹೋಗಿರೋರು, ದೆಹಲಿಗೆ ಹೋಗಿರೋರು ಕೂಡ ಪರಮೇಶ್ವರ್ ಅವರ ಹೆಸರು ಇಟ್ಕೊಂಡೇನೆ. ಇಲ್ಲ, ಪರಮೇಶ್ವರ್ ಹೆಸರು ಕೇಳ್ತಾ ಇದೆ. ಬಟ್ ಪರಮೇಶ್ವರ್ ಅವ್ರಿಗೂ ಗೊತ್ತು ಹಿ ಇಸ್ ನಾಟ್ ಇನ್ ದ ಕಂಟೆನ್ಷನ್.
ಅವರು ರೇಸ್ ಅಲ್ಲಿ ಇಲ್ಲ ಅಂತ ಅವ್ರಿಗೂ ಗೊತ್ತು. ಬಟ್ ಎನಿವೇಸ್ ಒಂದು ಆಪ್ಟಿಕ್ಸ್ ಅನ್ನ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರ ಬೆಂಬಲಿಗರು ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೇನೆ ಹೇಳಿದ್ನಲ್ಲ, ಇದನ್ನ ಇನ್ನಷ್ಟು ಗೋಚರಗೊಳಿಸಿದ್ರೆ ಸಾಕು ಅಂತ. ಈಗ ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ಮಧ್ಯೆ ಮಾತ್ರ ಇರುವ ಒಂದು ಆಯ್ಕೆ ಹೈಕಮಾಂಡ್ ಮುಂದೆ ಆಗ್ಲಿ ಪಕ್ಷದ ಮುಂದೆ ಆಗ್ಲಿ. ಸದ್ಯಕ್ಕೆ ಈಗ ಪರಮೇಶ್ವರ್ ದಲಿತ ನಾಯಕರು, ಜಾರಕಿಹೊಳಿ ಆಗ್ಬೇಕಾ, ಅಂಡಿ ಪಾಟೀಲ್ ಆಗ್ಬೇಕಾ, ಇದೆಲ್ಲ ವಿಚಾರಗಳು ಅವು ಈಗ ಹೈಕಮಾಂಡ್ ಮುಂದಾಗ್ಲಿ ಪಕ್ಷದ ಮುಂದಾಗ್ಲಿ ಆ ಪ್ರಶ್ನೆಗಳು ಇಲ್ಲ. ಆ ಪ್ರಶ್ನೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಷ್ಟೇ ಇದು. ಆ ಪ್ರಶ್ನೆಗಳನ್ನ ಹುಟ್ಟಿಸಿ ಇನ್ನೊಂದು ಸ್ವಲ್ಪ ಗೋಚರಗೊಳಿಸುವ ತಂತ್ರಗಾರಿಕೆ ಅಷ್ಟೇ ಇದು. ಬಟ್ ಇವಾಗ ಚರ್ಚೆ ಬರ್ತಾ ಇರೋದು ಸರ್, ದಲಿತ ಸಿಎಂ ಅಂತ ಬಂದ ತಕ್ಷಣ ಖರ್ಗೆ ಅವ್ರಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಈಗ ಹೋಗಿರೋರು, ದೆಹಲಿಗೆ ಹೋಗಿರೋರು ಕೂಡ ಪರಮೇಶ್ವರ್ ಅವರ ಹೆಸರು ಇಟ್ಕೊಂಡೇನೆ. ಇಲ್ಲ, ಪರಮೇಶ್ವರ್ ಹೆಸರು ಕೇಳ್ತಾ ಇದೆ. ಬಟ್ ಪರಮೇಶ್ವರ್ ಅವ್ರಿಗೂ ಗೊತ್ತು, ಹಿ ಇಸ್ ನಾಟ್ ಇನ್ ದ ಕಂಟೆನ್ಷನ್. ಅವರು ರೇಸ್ ಅಲ್ಲಿ ಇಲ್ಲ ಅಂತ ಅವ್ರಿಗೂ ಗೊತ್ತು. ಬಟ್ ಎನಿವೇಸ್ ಒಂದು ಆಪ್ಟಿಕ್ಸ್ ಅನ್ನ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರ ಬೆಂಬಲಿಗರು ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೇನೆ ಹೇಳಿದ್ನಲ್ಲ, ಇದನ್ನ ಇನ್ನಷ್ಟು ಗೋಚರಗೊಳಿಸಿದ್ರೆ ಸಾಕು ಅಂತ. ಈಗ ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ಮಧ್ಯೆ ಮಾತ್ರ ಇರುವ ಒಂದು ಆಯ್ಕೆ ಹೈಕಮಾಂಡ್ ಮುಂದೆ ಆಗ್ಲಿ ಪಕ್ಷದ ಮುಂದೆ ಆಗ್ಲಿ. ಸದ್ಯಕ್ಕೆ ಈಗ ಪರಮೇಶ್ವರ್ ದಲಿತ ನಾಯಕರು, ಜಾರಕಿಹೊಳಿ ಆಗ್ಬೇಕಾ, ಅಂಡಿ ಪಾಟೀಲ್ ಆಗ್ಬೇಕಾ, ಇದೆಲ್ಲ ವಿಚಾರಗಳು ಅವು ಈಗ ಹೈಕಮಾಂಡ್ ಮುಂದಾಗ್ಲಿ ಪಕ್ಷದ ಮುಂದಾಗ್ಲಿ ಆ ಪ್ರಶ್ನೆಗಳು ಇಲ್ಲ. ಆ ಪ್ರಶ್ನೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಷ್ಟೇ ಇದು. ಆ ಪ್ರಶ್ನೆಗಳನ್ನ ಹುಟ್ಟಿಸಿ ಇನ್ನೊಂದು ಸ್ವಲ್ಪ ಗೋಚರಗೊಳಿಸುವ ತಂತ್ರಗಾರಿಕೆ ಅಷ್ಟೇ ಇದು. ಬಟ್ ಇವಾಗ ಚರ್ಚೆ ಬರ್ತಾ ಇರೋದು ಸರ್, ದಲಿತ ಸಿಎಂ ಅಂತ ಬಂದ ತಕ್ಷಣ ಖರ್ಗೆ ಅವ್ರಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಈಗ ಹೋಗಿರೋರು, ದೆಹಲಿಗೆ ಹೋಗಿರೋರು ಕೂಡ ಪರಮೇಶ್ವರ್ ಅವರ ಹೆಸರು ಇಟ್ಕೊಂಡೇನೆ. ಇಲ್ಲ, ಪರಮೇಶ್ವರ್ ಹೆಸರು ಕೇಳ್ತಾ ಇದೆ. ಬಟ್ ಪರಮೇಶ್ವರ್ ಅವ್ರಿಗೂ ಗೊತ್ತು, ಹಿ ಇಸ್ ನಾಟ್ ಇನ್ ದ ಕಂಟೆನ್ಷನ್. ಅವರು ರೇಸ್ ಅಲ್ಲಿ ಇಲ್ಲ ಅಂತ ಅವ್ರಿಗೂ ಗೊತ್ತು. ಬಟ್ ಎನಿವೇಸ್ ಒಂದು ಆಪ್ಟಿಕ್ಸ್ ಅನ್ನ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರ ಬೆಂಬಲಿಗರು ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೇನೆ ಹೇಳಿದ್ನಲ್ಲ, ಇದನ್ನ ಇನ್ನಷ್ಟು ಗೋಚರಗೊಳಿಸಿದ್ರೆ ಸಾಕು ಅಂತ. ಈಗ ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ಮಧ್ಯೆ ಮಾತ್ರ ಇರುವ ಒಂದು ಆಯ್ಕೆ ಹೈಕಮಾಂಡ್ ಮುಂದೆ ಆಗ್ಲಿ ಪಕ್ಷದ ಮುಂದೆ ಆಗ್ಲಿ. ಸದ್ಯಕ್ಕೆ ಈಗ ಪರಮೇಶ್ವರ್ ದಲಿತ ನಾಯಕರು, ಜಾರಕಿಹೊಳಿ ಆಗ್ಬೇಕಾ, ಅಂಡಿ ಪಾಟೀಲ್ ಆಗ್ಬೇಕಾ, ಇದೆಲ್ಲ ವಿಚಾರಗಳು ಅವು ಈಗ ಹೈಕಮಾಂಡ್ ಮುಂದಾಗ್ಲಿ ಪಕ್ಷದ ಮುಂದಾಗ್ಲಿ ಆ ಪ್ರಶ್ನೆಗಳು ಇಲ್ಲ. ಆ ಪ್ರಶ್ನೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಷ್ಟೇ ಇದು. ಆ ಪ್ರಶ್ನೆಗಳನ್ನ ಹುಟ್ಟಿಸಿ ಇನ್ನೊಂದು ಸ್ವಲ್ಪ ಗೋಚರಗೊಳಿಸುವ ತಂತ್ರಗಾರಿಕೆ ಅಷ್ಟೇ ಇದು. ಬಟ್ ಇವಾಗ ಚರ್ಚೆ ಬರ್ತಾ ಇರೋದು ಸರ್, ದಲಿತ ಸಿಎಂ ಅಂತ ಬಂದ ತಕ್ಷಣ ಖರ್ಗೆ ಅವ್ರಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಈಗ ಹೋಗಿರೋರು, ದೆಹಲಿಗೆ ಹೋಗಿರೋರು ಕೂಡ ಪರಮೇಶ್ವರ್ ಅವರ ಹೆಸರು ಇಟ್ಕೊಂಡೇನೆ. ಇಲ್ಲ, ಪರಮೇಶ್ವರ್ ಹೆಸರು ಕೇಳ್ತಾ ಇದೆ. ಬಟ್ ಪರಮೇಶ್ವರ್ ಅವ್ರಿಗೂ ಗೊತ್ತು, ಹಿ ಇಸ್ ನಾಟ್ ಇನ್ ದ ಕಂಟೆನ್ಷನ್. ಅವರು ರೇಸ್ ಅಲ್ಲಿ ಇಲ್ಲ ಅಂತ ಅವ್ರಿಗೂ ಗೊತ್ತು. ಬಟ್ ಎನಿವೇಸ್ ಒಂದು ಆಪ್ಟಿಕ್ಸ್ ಅನ್ನ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರ ಬೆಂಬಲಿಗರು ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೇನೆ ಹೇಳಿದ್ನಲ್ಲ, ಇದನ್ನ ಇನ್ನಷ್ಟು ಗೋಚರಗೊಳಿಸಿದ್ರೆ ಸಾಕು ಅಂತ. ಈಗ ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ಮಧ್ಯೆ ಮಾತ್ರ ಇರುವ ಒಂದು ಆಯ್ಕೆ ಹೈಕಮಾಂಡ್ ಮುಂದೆ ಆಗ್ಲಿ ಪಕ್ಷದ ಮುಂದೆ ಆಗ್ಲಿ. ಸದ್ಯಕ್ಕೆ ಈಗ ಪರಮೇಶ್ವರ್ ದಲಿತ ನಾಯಕರು, ಜಾರಕಿಹೊಳಿ ಆಗ್ಬೇಕಾ, ಅಂಡಿ ಪಾಟೀಲ್ ಆಗ್ಬೇಕಾ, ಇದೆಲ್ಲ ವಿಚಾರಗಳು ಅವು ಈಗ ಹೈಕಮಾಂಡ್ ಮುಂದಾಗ್ಲಿ ಪಕ್ಷದ ಮುಂದಾಗ್ಲಿ ಆ ಪ್ರಶ್ನೆಗಳು ಇಲ್ಲ. ಆ ಪ್ರಶ್ನೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಷ್ಟೇ ಇದು. ಆ ಪ್ರಶ್ನೆಗಳನ್ನ ಹುಟ್ಟಿಸಿ ಇನ್ನೊಂದು ಸ್ವಲ್ಪ ಗೋಚರಗೊಳಿಸುವ ತಂತ್ರಗಾರಿಕೆ ಅಷ್ಟೇ ಇದು. ಬಟ್ ಇವಾಗ ಚರ್ಚೆ ಬರ್ತಾ ಇರೋದು ಸರ್, ದಲಿತ ಸಿಎಂ ಅಂತ ಬಂದ ತಕ್ಷಣ ಖರ್ಗೆ ಅವ್ರಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಈಗ ಹೋಗಿರೋರು, ದೆಹಲಿಗೆ ಹೋಗಿರೋರು ಕೂಡ ಪರಮೇಶ್ವರ್ ಅವರ ಹೆಸರು ಇಟ್ಕೊಂಡೇನೆ. ಇಲ್ಲ, ಪರಮೇಶ್ವರ್ ಹೆಸರು ಕೇಳ್ತಾ ಇದೆ. ಬಟ್ ಪರಮೇಶ್ವರ್ ಅವ್ರಿಗೂ ಗೊತ್ತು, ಹಿ ಇಸ್ ನಾಟ್ ಇನ್ ದ ಕಂಟೆನ್ಷನ್. ಅವರು ರೇಸ್ ಅಲ್ಲಿ ಇಲ್ಲ ಅಂತ ಅವ್ರಿಗೂ ಗೊತ್ತು. ಬಟ್ ಎನಿವೇಸ್ ಒಂದು ಆಪ್ಟಿಕ್ಸ್ ಅನ್ನ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರ ಬೆಂಬಲಿಗರು ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೇನೆ ಹೇಳಿದ್ನಲ್ಲ, ಇದನ್ನ ಇನ್ನಷ್ಟು ಗೋಚರಗೊಳಿಸಿದ್ರೆ ಸಾಕು ಅಂತ. ಈಗ ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ಮಧ್ಯೆ ಮಾತ್ರ ಇರುವ ಒಂದು ಆಯ್ಕೆ ಹೈಕಮಾಂಡ್ ಮುಂದೆ ಆಗ್ಲಿ ಪಕ್ಷದ ಮುಂದೆ ಆಗ್ಲಿ. ಸದ್ಯಕ್ಕೆ ಈಗ ಪರಮೇಶ್ವರ್ ದಲಿತ ನಾಯಕರು, ಜಾರಕಿಹೊಳಿ ಆಗ್ಬೇಕಾ, ಅಂಡಿ ಪಾಟೀಲ್ ಆಗ್ಬೇಕಾ, ಇದೆಲ್ಲ ವಿಚಾರಗಳು ಅವು ಈಗ ಹೈಕಮಾಂಡ್ ಮುಂದಾಗ್ಲಿ ಪಕ್ಷದ ಮುಂದಾಗ್ಲಿ ಆ ಪ್ರಶ್ನೆಗಳು ಇಲ್ಲ. ಆ ಪ್ರಶ್ನೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಷ್ಟೇ ಇದು. ಆ ಪ್ರಶ್ನೆಗಳನ್ನ ಹುಟ್ಟಿಸಿ ಇನ್ನೊಂದು ಸ್ವಲ್ಪ ಗೋಚರಗೊಳಿಸುವ ತಂತ್ರಗಾರಿಕೆ ಅಷ್ಟೇ ಇದು. ಬಟ್ ಇವಾಗ ಚರ್ಚೆ ಬರ್ತಾ ಇರೋದು ಸರ್, ದಲಿತ ಸಿಎಂ ಅಂತ ಬಂದ ತಕ್ಷಣ ಖರ್ಗೆ ಅವ್ರಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಈಗ ಹೋಗಿರೋರು, ದೆಹಲಿಗೆ ಹೋಗಿರೋರು ಕೂಡ ಪರಮೇಶ್ವರ್ ಅವರ ಹೆಸರು ಇಟ್ಕೊಂಡೇನೆ. ಇಲ್ಲ, ಪರಮೇಶ್ವರ್ ಹೆಸರು ಕೇಳ್ತಾ ಇದೆ. ಬಟ್ ಪರಮೇಶ್ವರ್ ಅವ್ರಿಗೂ ಗೊತ್ತು, ಹಿ ಇಸ್ ನಾಟ್ ಇನ್ ದ ಕಂಟೆನ್ಷನ್. ಅವರು ರೇಸ್ ಅಲ್ಲಿ ಇಲ್ಲ ಅಂತ ಅವ್ರಿಗೂ ಗೊತ್ತು. ಬಟ್ ಎನಿವೇಸ್ ಒಂದು ಆಪ್ಟಿಕ್ಸ್ ಅನ್ನ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರ ಬೆಂಬಲಿಗರು ಹೇಳ್ಬೇಕಾಗ್ತದೆ. ಅದ್ರ ಜೊತೆಗೇನೆ ಹೇಳಿದ್ನಲ್ಲ, ಇದನ್ನ ಇನ್ನಷ್ಟು ಗೋಚರಗೊಳಿಸಿದ್ರೆ ಸಾಕು ಅಂತ. ಈಗ ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ಮಧ್ಯೆ ಮಾತ್ರ ಇರುವ ಒಂದು ಆಯ್ಕೆ
ಹೈಕಮಾಂಡ್ ಮುಂದೆ ಆಗ್ಲಿ ಪಕ್ಷದ ಮುಂದೆ ಆಗ್ಲಿ ಸದ್ಯಕ್ಕೆ. ಈಗ ಪರಮೇಶ್ವರ್ ದಲಿತ ನಾಯಕರು ಜಾರಕಿಹೊಳಿ ಆಗ್ಬೇಕಾ, ಅಂಡಿ ಪಾಟೀಲ್ ಆಗ್ಬೇಕಾ, ಇದೆಲ್ಲ ವಿಚಾರಗಳು ಅವು ಈಗ ಹೈಕಮಾಂಡ್ ಮುಂದಾಗ್ಲಿ ಪಕ್ಷದ ಮುಂದಾಗ್ಲಿ ಆ ಪ್ರಶ್ನೆಗಳು ಇಲ್ಲ. ಆ ಪ್ರಶ್ನೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ ಅಷ್ಟೇ ಇವು. ಆ ಪ್ರಶ್ನೆಗಳನ್ನ ಹುಟ್ಟಿಸಿ ಇನ್ನೂ ಸ್ವಲ್ಪ ಗೋಚರಗೊಳಿಸುವ ತಂತ್ರಗಾರಿಕೆ ಅಷ್ಟೇ ಇದು.